ಸರ್, ರಾಜೀವ್ ಗೌಡ್ರು ಒಬ್ರು ದೂರದೃಷ್ಟಿಯ ನಾಯಕ. ಅಂದ್ರೆ ಯಾವ ಸ್ಟೆಪ್ ಅನ್ನ ತಗೊಂಡ್ರೆ ಅದು ಪಾರ್ಟಿಗೂ ಉಪಯೋಗ ಆಗುತ್ತೆ, ಸಮಾಜದ ಜನತೆಗೂ ಉಪಯೋಗ ಆಗುತ್ತೆ ಹಾಗೂ ದೇಶಕ್ಕೂ ಉಪಯೋಗ ಆಗುತ್ತೆ ಅನ್ನೋದನ್ನ ಅವರು ಸಿಕ್ಸ್ ಸೆನ್ಸ್ ಅಂತಾರಲ್ಲ, ಅದನ್ನ ಚೆನ್ನಾಗಿ ಉಪಯೋಗಿಸಿ ನಮ್ಮ ಪಾರ್ಟಿಗೆ AICC-ಗಾಗ್ಲಿ KPCC-ಗಾಗ್ಲಿ ಅಥವಾ ಜನಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಯೋಜನೆಗಳನ್ನು ರೂಪಿಸೋದ್ರಲ್ಲಾಗ್ಲಿ ಅಥವಾ ಒಂದು ಸಂಶೋಧನೆಯನ್ನ ಮಾಡಿ ಈ ಸಂಶೋಧನೆಯಿಂದ ಇಂಥವ್ರಿಗೆ ಉಪಯೋಗ ಆಗುತ್ತೆ, ಇಂಥವ್ರಿಗೆ ಈ ತರ ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಅವ್ರು ಮನದಟ್ಟು ಮಾಡಿಕೊಂಡು ಆಮೇಲೆ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ನಮ್ಮ ರಾಜೀವ್ ಗೌಡ್ರು ಬಹಳ ಪ್ರಸ್ತುತಿಯಲ್ಲಿ ಇರ್ತಾರೆ. ಆಮೇಲೆ ಯಾವಾಗಲೂ ಮುಂದಾಳತ್ವದಲ್ಲಿ ಇರ್ತಾರೆ. ಇವತ್ತು ಅವರ ಜನ್ಮದಿನಾಚರಣೆಗೆ ನಮ್ಮ KPCC ಪದವೀಧರರ ವಿಭಾಗ ಬೆಂಗಳೂರು ಪಶ್ಚಿಮದಿಂದ ಎಲ್ಲ ಸ್ನೇಹಿತರು ಬಂದು, ಎಲ್ಲ ಪದವೀಧರರು ಬಂದು ಅವ್ರಿಗೆ ವಿಶ್ ಮಾಡಿದೀವಿ. ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ KPCC ಗ್ರಾಜ್ಯುಯೇಟ್ ಸೆಲ್ ವೆಸ್ಟ್ ಇಂದ ಕೇಳ್ಕೊತಾ ಇದೀವಿ. ಧನ್ಯವಾದಗಳು. ಸರ್, ರಾಜೀವ್ ಗೌಡ್ರು ಒಬ್ರು ದೂರದೃಷ್ಟಿಯ ನಾಯಕ. ಅಂದ್ರೆ ಯಾವ ಸ್ಟೆಪ್ ಅನ್ನ ತಗೊಂಡ್ರೆ ಅದು ಪಾರ್ಟಿಗೂ ಉಪಯೋಗ ಆಗುತ್ತೆ, ಸಮಾಜದ ಜನತೆಗೂ ಉಪಯೋಗ ಆಗುತ್ತೆ ಹಾಗೂ ದೇಶಕ್ಕೂ ಉಪಯೋಗ ಆಗುತ್ತೆ ಅನ್ನೋದನ್ನ ಅವರು ಸಿಕ್ಸ್ ಸೆನ್ಸ್ ಅಂತಾರಲ್ಲ, ಅದನ್ನ ಚೆನ್ನಾಗಿ ಉಪಯೋಗಿಸಿ ನಮ್ಮ ಪಾರ್ಟಿಗೆ AICC-ಗಾಗ್ಲಿ KPCC-ಗಾಗ್ಲಿ ಅಥವಾ ಜನಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಯೋಜನೆಗಳನ್ನು ರೂಪಿಸೋದ್ರಲ್ಲಾಗ್ಲಿ ಅಥವಾ ಒಂದು ಸಂಶೋಧನೆಯನ್ನ ಮಾಡಿ ಈ ಸಂಶೋಧನೆಯಿಂದ ಇಂಥವ್ರಿಗೆ ಉಪಯೋಗ ಆಗುತ್ತೆ, ಇಂಥವ್ರಿಗೆ ಈ ತರ ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಅವ್ರು ಮನದಟ್ಟು ಮಾಡಿಕೊಂಡು ಆಮೇಲೆ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ನಮ್ಮ ರಾಜೀವ್ ಗೌಡ್ರು ಬಹಳ ಪ್ರಸ್ತುತಿಯಲ್ಲಿ ಇರ್ತಾರೆ. ಆಮೇಲೆ ಯಾವಾಗಲೂ ಮುಂದಾಳತ್ವದಲ್ಲಿ ಇರ್ತಾರೆ. ಇವತ್ತು ಅವರ ಜನ್ಮದಿನಾಚರಣೆಗೆ ನಮ್ಮ KPCC ಪದವೀಧರರ ವಿಭಾಗ ಬೆಂಗಳೂರು ಪಶ್ಚಿಮದಿಂದ ಎಲ್ಲ ಸ್ನೇಹಿತರು ಬಂದು, ಎಲ್ಲ ಪದವೀಧರರು ಬಂದು ಅವ್ರಿಗೆ ವಿಶ್ ಮಾಡಿದೀವಿ. ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ KPCC ಗ್ರಾಜ್ಯುಯೇಟ್ ಸೆಲ್ ವೆಸ್ಟ್ ಇಂದ ಕೇಳ್ಕೊತಾ ಇದೀವಿ. ಧನ್ಯವಾದಗಳು.